ನಾಳೆ ಮಾರ್ಚ್ 21ರಂದು ದಾಂಡೇಲಿ ನಗರದ ಅಂಬೇವಾಡಿಯ ಶ್ರೀ ಬಲಮುರಿ ಮಹಾಗಣಪತಿ ದೇವಸ್ಥಾನದ ಆವರಣದಲ್ಲಿ ಶ್ರೀ ಕೃಷ್ಣ ಪಾರಿಜಾತ ಮತ್ತು ನರಕಾಸುರ ವಧೆ ಯಕ್ಷಗಾನ ಪ್ರದರ್ಶನ. ದಾಂಡೇಲಿ ನಗರದ ಅಂಬೇವಾಡಿಯ ಶ್ರೀ ಬಲಮುರಿ ಮಹಾಗಣಪತಿ ದೇವಸ್ಥಾನದ 50ನೇ ವರ್ಷದ ಸುವರ್ಣ ಮಹೋತ್ಸವದ ಅಂಗವಾಗಿ ನಾಳೆ ಮಾರ್ಚ್ 21ರಂದು ಸಂಜೆ 7 ಗಂಟೆಗೆ ಸರಿಯಾಗಿ ದೇವಸ್ಥಾನದ ಆವರಣದಲ್ಲಿ ಶ್ರೀಕೃಷ್ಣ ಪಾರಿಜಾತ ಮತ್ತು ನರಕಾಸುರ ವಧೆ ಎಂಬ ಪೌರಾಣಿಕ ಯಕ್ಷಗಾನ ಪ್ರದರ್ಶನವಾಗಲಿದೆ. ದಾಂಡೇಲಿಯ ಕಲಾಶ್ರೀ ಸಂಸ್ಥೆಯ ಸಾರಥ್ಯದಲ್ಲಿ ಖ್ಯಾತ ಭಾಗವತರಾದ ಸುರೇಶ್ ಶೆಟ್ಟಿಯವರ ಸಂಯೋಜನೆಯಲ್ಲಿ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಕಲಾವಿದರ ಕೂಡುವಿಕೆಯಲ್ಲಿ ನಡೆಯಲಿರುವ ಯಕ್ಷಗಾನವು ಹಲವು ವಿಶೇಷತೆಗಳಿಂದ ಕೂಡಿರಲಿದೆ. ಈ ಕಾರ್ಯಕ್ರಮದಲ್ಲಿ ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರೋತ್ಸಾಹಿಸಬೇಕೆಂದು ಶ್ರೀ ಬಲಮುರಿ ಮಹಾಗಣಪತಿ ದೇವಸ್ಥಾನ ಕಮಿಟಿಯ ಪದಾಧಿಕಾರಿಗಳು ಹಾಗೂ ಕಲಾಶ್ರೀ ಸಂಸ್ಥೆಯ ಪದಾಧಿಕಾರಿಗಳು ಮನವಿಯನ್ನು ಮಾಡಿದ್ದಾರೆ. ನಮಸ್ಕಾರ. ಶ್ರೀ ಬಲಮುರಿ ಮಹಾಗಣಪತಿ ದೇವಸ್ಥಾನದ ಸನ್ನಿಧಿಯಲ್ಲಿ ಮೂರ್ತಿ ಪ್ರತಿಷ್ಠಾಪನೆಯ 50ನೇ ವರ್ಷದ ಒಂದು ಕಾರ್ಯಕ್ರಮ ಈಗ ದಾಂಡೇಲಿಯಲ್ಲಿ ನಾವು ನಡೆಸ್ತಾ ಇದ್ದೇವೆ. ಈ ಒಂದು ಸುವರ್ಣ ಮಹೋತ್ಸವದ ನಿಮಿತ್ತ 5 ದಿನ 5 ಧಾರ್ಮಿಕ ಕಾರ್ಯಗಳು ಅಂದರೆ 5 ಪೂಜೆಗಳನ್ನು ಇಟ್ಕೊಳ್ತಾ ಇದ್ದೀವಿ. ಹಾಗೆ 4 ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ. 3ನೇ ದಿವಸ ನಾವು ಯಕ್ಷಗಾನವನ್ನು ಇಟ್ಕೊಂಡಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಖ್ಯಾತ ಕಲಾವಿದಂಥ ಯಕ್ಷಗಾನದ ಕಲಾವಿದರಾಗಿರುವಂಥ ಭಾಗವತಿಕೆ ಶ್ರೀ ಸುರೇಶ್ ಶೆಟ್ಟಿಯವರ ಸಂಯೋಜನೆಯಲ್ಲಿ ಒಂದು ಯಕ್ಷಗಾನವನ್ನು ನಾವು ದಾಂಡೇಲಿಯಲ್ಲಿ ಈ ಒಂದು ಸನ್ನಿಧಿಯಲ್ಲಿ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ದಾಂಡೇಲಿ ಕಲಾಶ್ರೀ ಸಂಸ್ಥೆಯವರು ನಡೆಸ್ಕೊಡ್ತಾ ಇದ್ದಾರೆ. ಶ್ರೀಕೃಷ್ಣ ಪಾರಿಜಾತ ಹಾಗೂ ನರಕಾಸುರ ವಧೆ ಎನ್ನುವ ಯಕ್ಷಗಾನ ನಾಳೆ ಸಾಯಂಕಾಲ 7 ಗಂಟೆಗೆ ನಾವಿಲ್ಲಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಹಾಗೆ ನಾಡ್ದು ಅಂದರೆ ರವಿವಾರ ದಿವಸ ಪಟಕಾರ ಅವರಿಂದ ಒಂದು ಜಾದೂ ಪ್ರದರ್ಶನ ಕೂಡ ಇಲ್ಲಿದೆ. ಅದಲ್ಲದೆ ಮಧ್ಯದಲ್ಲಿ ಈ ನಮ್ಮ ಸ್ಥಳೀಯ ಕಲಾವಿದರಿಂದ ಭರತನಾಟ್ಯ ಹಾಗೂ ಭಕ್ತಿಗೀತೆಗಳ ಒಂದು ಕಾರ್ಯಕ್ರಮ ಕೂಡ ಆ ಮಧ್ಯದಲ್ಲೇ ನಡೀತಾ ಇದೆ. ಎಲ್ಲ ಭಕ್ತಾದಿಗಳು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಹಾಗೆ ಎಲ್ಲ ಕಲಾವಿದರಿಗೆ ಪ್ರೋತ್ಸಾಹಿಸಬೇಕು ಅಂತೇಳಿ ನಾನು ಸಮಿತಿಯ ಪರವಾಗಿ ಕೇಳ್ಕೊತಾ ಇದ್ದೀನಿ.